ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯುವ ನಿಧಿಗೆ ಸೆಲ್ಫ್ ಡಿಕ್ಲರೇಷನ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮುಂಚೆ ಸೆಲ್ಫ್ ಡಿಕ್ಲರೇಷನ್ 3 ಮಂತ್ಸಿಗೆ ಒಮ್ಮೆ ಕೊಡಬೇಕಾಗಿತ್ತು. ಮತ್ತೆ ಈಗ ಅಪ್ಡೇಟ್ ಆಗಿದೆ, ಹೊಸ ಬದಲಾವಣೆ ಆಗಿದೆ. ಈಗ ಮತ್ತೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಇಲ್ಲಿ ಕೊಡಬೇಕಾಗಿದೆ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಮುಂಚೆ ಕೇವಲ ಆಧಾರ್ ಅಥೆಂಟಿಕೇಷನ್ ಮಾಡಿ ನಾವು ಸೆಲ್ಫ್ ಡಿಕ್ಲರೇಷನ್ ಈಸಿಯಾಗಿ ಸುಲಭವಾಗಿ ನಾವು ಅಪ್ಲೈ ಮಾಡ್ಬೋದಾಗಿತ್ತು. ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಇದು ಯಾವ ಥರ ಏನೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಲಾಗಿನ್ ಮಾಡಿದ ನಂತರ ಇಲ್ಲಿ ನಾವು ಫಸ್ಟು ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಹಾಕಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಡೀಟೇಲ್ಸ್ ಇಲ್ಲಿ ಫೆಚ್ಚಾಗಿ ಬರುತ್ತೆ. ಹೌದು ಸ್ನೇಹಿತರೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಫೆಚ್ಚಾಗಿ ಬಂದಿರುತ್ತೆ. ಇಲ್ಲಿ ಏನೆಲ್ಲ ಬಂದಿರಲ್ಲ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ. ಇಲ್ಲಿ ಶೈಕ್ಷಣಿಕ ಹಿನ್ನೆಲೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಅಂತ ಇರುತ್ತೆ. ನೀವೊಂದು ಪಕ್ಷ ಡಿಪ್ಲೊಮಾ ಅಥವಾ BE ಏನಾರು ಮಾಡಿದರೆ ಟೆಕ್ನಿಕಲ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು, ತಾಂತ್ರಿಕ ಅಂತ ಸೆಲೆಕ್ಟ್ ಮಾಡಬೇಕು. ಒಂದು ಪಕ್ಷ ನೀವು BSc BA BCom ಏನಾರು ಮಾಡಿದರೆ, B.Ed ಏನಾರು ಮಾಡಿದರೆ ಇಲ್ಲಿ ನಾನ್ ಟೆಕ್ನಿಕಲ್, ಇದು ತಾಂತ್ರಿಕ ಒಲ್ಲದ ಅಂತ ಇದೆ ನೋಡಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಇಲ್ಲಿ ಏನು ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಅಕಾಡೆಮಿಕ್ ಗ್ರೇಡ್ ಪರ್ಸೆಂಟೇಜ್ ಅಂತ ಇದೆ ನೋಡಿ. ಶೈಕ್ಷಣಿಕ ದರ್ಜೆ ಮತ್ತು ಶೇಕಡಾವಾರು ಅಂತ ಇದೆ ನೋಡಿ. ಇಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೀವು BSc ಏನಾರು BCom ಏನಾರು ಮಾಡಿದರೆ ಅಗ್ರಿಗೇಟ್ ಪರ್ಸೆಂಟೇಜ್ ಇಲ್ಲಿ ಹಾಕಬೇಕು. B.Ed ಏನಾರು ಮಾಡಿದರೆ 2 ವರ್ಷದ ಅಗ್ರಿಗೇಟ್ ಪರ್ಸೆಂಟೇಜ್ ಹಾಕಬೇಕು. ನಂತರ ಇಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಡಿಗ್ರಿ ಇದು ಹಾಕಿದ ನಂತರ ನೇಮ್ ಆಫ್ ದಿ ಸಬ್ಜೆಕ್ಟ್ಸ್ ವಿತ್ ಹೈಯೆಸ್ಟ್ ಮಾರ್ಕ್ಸ್ ಅಂತ ಇದೆ ನೋಡಿ. ಇಲ್ಲಿ 3 ವಿಷಯಗಳಲ್ಲಿನ ಗರಿಷ್ಠ ಅಂಕಗಳು. ಇಲ್ಲಿ ನಿಮ್ಮ ಡಿಗ್ರಿ ಏನಾರು ಮಾಡಿದರೆ ಟಾಪ್ 3 ಸಬ್ಜೆಕ್ಟ್ಸನ್ನ ಸೆಲೆಕ್ಟ್ ಮಾಡಬೇಕು. ಒಂದು ಪಕ್ಷ ನೀವು BSc ಸೈನ್ಸ್ ಏನಾರು ಮಾಡಿದರೆ PCM ಅಂತ ಇರುತ್ತೆ. 3 ಇಯರ್ಸ್ನ ಫಿಸಿಕ್ಸ್ನಲ್ಲಿ ನಿಮ್ಮದು ಏನಾರು ಹೈಯೆಸ್ಟ್ ಇದ್ದರೆ ಫಿಸಿಕ್ಸ್ನ ಇಲ್ಲಿ ಮಾರ್ಕ್ಸ್ ಹಾಕಬೇಕು. ಇಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಡಿಗ್ರಿದು ಅಗ್ರಿಗೇಟ್ ಪರ್ಸೆಂಟೇಜ್ ಹಾಕಬೇಕು. B.Ed ಮಾಡಿದರೆ B.Edನ ಅಗ್ರಿಗೇಟ್ ಪರ್ಸೆಂಟೇಜ್ ಹಾಕಬೇಕು. BE ಮಾಡಿದರೆ ಅದರದ್ದು ಅಗ್ರಿಗೇಟ್ ಪರ್ಸೆಂಟೇಜ್ ಹಾಕಬೇಕು. ನಂತರ 3 ಹೈಯೆಸ್ಟ್ ಸಬ್ಜೆಕ್ಟ್ಸ್ ಗರಿಷ್ಠ ಅಂಕಗಳು ನೋಡಿ. ಇಲ್ಲಿ 3 ವಿಷಯಗಳಲ್ಲಿನ ಗರಿಷ್ಠ ಅಂಕಗಳು. ಫಿಸಿಕ್ಸ್ನ 3 ಇಯರ್ಸ್ನ ನೀವು ಅವರೇಜ್ ತೆಗೆದು ಫಿಸಿಕ್ಸ್ ಏನಾರು ಹೈಯೆಸ್ಟ್ ಇದ್ದರೆ ಫಿಸಿಕ್ಸ್ ಅಂತ ಹಾಕಬೇಕು. ಕೆಮಿಸ್ಟ್ರಿ ಸೆಕೆಂಡ್ ಹೈಯೆಸ್ಟ್ ಇದ್ದರೆ ಕೆಮಿಸ್ಟ್ರಿ ಅಂತ ಹಾಕಬೇಕು. ಮ್ಯಾಥಮೆಟಿಕ್ಸ್ ಏನಾರು ಥರ್ಡ್ ಹೈಯೆಸ್ಟ್ ಇದ್ದರೆ ಮ್ಯಾಥಮೆಟಿಕ್ಸ್ ಅಂತ ಇಲ್ಲಿ ಸಬ್ಜೆಕ್ಟ್ನ ನೀವು ಎಂಟ್ರಿ ಮಾಡಬೇಕು. ನಂತರ ಫಸ್ಟ್ ಸೆಕೆಂಡ್ ಥರ್ಡ್ ಒಂದು ಪಕ್ಷ ಫಿಸಿಕ್ಸ್ ಹೈಯೆಸ್ಟ್ ಇದ್ದರೆ ಫಿಸಿಕ್ಸ್ನ ಸ್ಕೋರ್ ಇಲ್ಲಿ ಕೆಳಗಡೆ ಹಾಕಬೇಕು. ಸಬ್ಜೆಕ್ಟ್ ಫಸ್ಟು ಫಿಸಿಕ್ಸ್ ಅಂತ ಇಲ್ಲಿ ಟೈಪ್ ಮಾಡಿ, ಸೆಕೆಂಡ್ ಹೈಯೆಸ್ಟ್ ನಿಮ್ಮದು ಕೆಮಿಸ್ಟ್ರಿ ಏನಾರು ಇದ್ದರೆ ಕೆಮಿಸ್ಟ್ರಿ ಅಂತ ಟೈಪ್ ಮಾಡಿ, ಥರ್ಡ್ ಹೈಯೆಸ್ಟ್ ಏನಾರು ಇದ್ದರೆ ಮ್ಯಾಥಮೆಟಿಕ್ಸ್ ಇರುತ್ತೆ ಅಥವಾ ಫಿಸಿಕ್ಸ್ ಇರುತ್ತೆ, ಯಾವುದಿರುತ್ತೆ ಯಾವ ಸಬ್ಜೆಕ್ಟಲ್ಲಿ ನೀವು ಹೈಯೆಸ್ಟ್ ಇರುತ್ತೆ ಆ ಸಬ್ಜೆಕ್ಟ್ನ ಇಲ್ಲಿ ಟೈಪ್ ಮಾಡಿ. ನಂತರ ಅದೇ ಪ್ರಕಾರ ಫಿಸಿಕ್ಸ್ನ ಸ್ಕೋರ್ ಹೈಯೆಸ್ಟ್ ಇದ್ದರೆ ಅದು ಹಾಕಿ, ಮ್ಯಾಥಮೆಟಿಕ್ಸ್ನ ಸೆಕೆಂಡ್ ಹೈಯೆಸ್ಟ್ ಇದ್ದರೆ ಆ ಸ್ಕೋರ್ನ ಹಾಕಿ, ಅಂದರೆ ಅವರೇಜ್ ತೆಗೆದು ಆ ಮಾರ್ಕ್ಸ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಅದೇ ರೀತಿ ಕೆಮಿಸ್ಟ್ರಿ ಥರ್ಡ್ ಹೈಯೆಸ್ಟ್ ಇದ್ದರೆ ಅದರ ಸ್ಕೋರ್ ಹಾಕಬೇಕು. ಒಂದು ಪಕ್ಷ ನೀವು BCom ಅಥವಾ B.Ed ಏನಾರು ಇದ್ದರೆ ಅಲ್ಲಿ ಪ್ರತಿ ಸೆಮ್ಮಲ್ಲಿ ನಿಮಗೆ ಸಬ್ಜೆಕ್ಟ್ ಚೇಂಜ್ ಆಗ್ತಾ ಇದ್ದರೆ ನೀವು ಫೈನಲ್ ಇಯರ್ ಅಂದರೆ ಥರ್ಡ್ ಸೆಮ್ ಮತ್ತು 4th ಸೆಮ್ಸ್ನಲ್ಲಿ 3 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಆ 3 ಸಬ್ಜೆಕ್ಟ್ನ ಫಸ್ಟ್ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಮತ್ತು ಥರ್ಡ್ ಹೈಯೆಸ್ಟ್ ಇಲ್ಲಿ ನೀವು ಸಬ್ಜೆಕ್ಟ್ನ ಟೈಪ್ ಮಾಡಿ ಮಾರ್ಕ್ಸ್ನ ಎಂಟ್ರಿ ಮಾಡಿ. ನಂತರ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಲ್ಲಿ ಇದೆ ನೋಡಿ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ನೀವು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಅಂತ ಇಲ್ಲಿ ಟೈಪ್ ಮಾಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ನೀವೇನಾರ ಸ್ಟಡಿ ಮಾಡಿದರೆ ಇಂಗ್ಲೀಷ್ ಅಂತ ಇಲ್ಲಿ ಟೈಪ್ ಮಾಡಬೇಕು. ಇದು ಮೇನ್ ಇದು ಬಹಳ ಇಲ್ಲಿ ಕನ್ಫ್ಯೂಸ್ ಆಗ್ತಾಯಿದೆ. ಬಹಳ ಜನರಿಗೆ ಇದು ಬಹಳ ಕನ್ಫ್ಯೂಸ್ ಆಗ್ತಾಯಿದೆ. ಆದ್ದರಿಂದ ನಿಮ್ಮ ಫಸ್ಟ್ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್, ಥರ್ಡ್ ಹೈಯೆಸ್ಟ್ ಸ್ಕೋರ್ ಎಂಟ್ರಿ ಮಾಡಿ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಬೋಧನಾ ಮಾಧ್ಯಮ ಇಲ್ಲಿ ಕನ್ನಡ ಇದ್ದರೆ ಕನ್ನಡ ಹಾಕಿ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಅಂತ ಟೈಪ್ ಮಾಡಿ. BComಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಬಂದಿರುತ್ತೆ ಅದು ಹಾಕಿ. BA ಯಾವ್ಯಾವ ಸಬ್ಜೆಕ್ಟ್ 3 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಹೈಯೆಸ್ಟ್ ಸ್ಕೋರ್ ಫಸ್ಟ್ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಈ ರೀತಿ ನೀವು ಟೈಪ್ ಮಾಡಿ. ನಂತರ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಲ್ಲಿ ಟೈಪ್ ಮಾಡಿ. ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಅಂತ ಟೈಪ್ ಮಾಡಿ. ನೀವು ಒಂದು ಪಕ್ಷ ಕನ್ನಡ ಮೀಡಿಯಮಲ್ಲಿ ಬೋಧನೆ ಮಾಡಿದರೆ ಕನ್ನಡ ಅಂತ ಟೈಪ್ ಮಾಡಬೇಕು. ನಂತರ ಡೂ ಯು ರೀಡ್, ರೈಟ್ ಆ್ಯಂಡ್ ಸ್ಪೀಕ್ ಇನ್ ಇಂಗ್ಲೀಷ್. ನಿಮಗೆ ಆಂಗ್ಲ ಭಾಷೆಯಲ್ಲಿ ಓದಲು ಬರೆಯಲು ಬರುತ್ತಾ ಅಂತ ಕೇಳ್ತಾ ಇದ್ದೀವಿ. ರೀಡಲ್ಲಿ ಎಲ್ಲವನ್ನು ಟಿಕ್ ಮಾಡ್ಕೊಳ್ಳಿ. ರೀಡ್, ರೈಟ್ ಮತ್ತು ಸ್ಪೀಕ್ ಎಲ್ಲ ಆಪ್ಷನ್ನ ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲ ಬೇರೆ ಎಲ್ಲ ಮಾಹಿತಿ ಇಲ್ಲಿ ಫಿಲ್ ಆಗಿ ಬಂದಿರುತ್ತೆ.
ಯಾವುದು ಬಂದಿರಲ್ಲ ಅದನ್ನು ಮಾತ್ರ ನೀವು ಇಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ಡಿಡ್ ಯು ಹ್ಯಾವ್ ಎನಿ ಅಕಾಡೆಮಿಕ್ ಅರಿಯರ್ಸ್ ಅಂತ ಇದೆ ನೋಡಿ. ಇಲ್ಲಿ ಥ್ರೂ ಔಟ್ ಎನಿ ಸೆಮಿಸ್ಟರ್, ಯಾವುದೇ ಸೆಮಿಸ್ಟರ್ಗಳಲ್ಲಿ ಯಾವುದೇ ವಿಷಯಗಳನ್ನು ಬಾಕಿ ಕೊಳ್ಳಲಾಗಿದೆ ಅಂತ ಇದೆ. ಇಲ್ಲಿ ನೋ ಅಂತ ಮಾಡಬೇಕು. ಬಾಕಿ ಇದ್ದರೆ ಎಸ್, ಇಲ್ಲ ಅಂದರೆ ನೋ ಅಂತ ಮಾಡಬೇಕು. ಇಲ್ಲ ಯಾವ ಬಾಕಿ ಇಲ್ಲ ಅಂದರೆ ನೀವು ನೋ ಅಂತಲೇ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಇದು ಯುವ ನಿಧಿಗೆ ನೀವು ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇದ್ದೀರಾ ಅಂದರೆ ನೀವೆಲ್ಲ ಕ್ಲಿಯರ್ ಆಗಿರುತ್ತೆ. ಆದ್ದರಿಂದ ಯಾವುದೇ ಬಾಕಿ ಇಲ್ಲ ಅಂತ ನೋ ಅಂತ ಸೆಲೆಕ್ಟ್ ಮಾಡಬೇಕು. ಆರ್ ಯು ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್ ಇನ್ ದಿ ಫಿನ್ಟೆಕ್ ಆ್ಯಂಡ್ BFS ಅಂತ ಇದೆ ನೋಡಿ. ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಲ್ಲಿ ನೀವು ಕೆಲಸ ಮಾಡಲು ಇಚ್ಛಿಸುತ್ತಿದ್ದೀರಾ ಅಂತ ಇದೆ. ಆಸಕ್ತಿ ಇದೆ ಅಂತ ಇದೆ. ಎಸ್ ಅಂತ ಮಾಡಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಸ್ಕಿಲ್ಲಿಂಗ್ ಆ್ಯಂಡ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಟು ಬಿ ಜಾಬ್ ರೆಡಿ ಅಂತ ಇದೆ. ಇದನ್ನು ನೀವು ಎಸ್ ಅಂತಲೇ ಸೆಲೆಕ್ಟ್ ಮಾಡಿ. ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್, ಐ ಆಮ್ ಎ ಡೊಮಿಸೈಲ್ ಆಫ್ ಕರ್ನಾಟಕ, ಐ ಆಮ್ ನಾಟ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಇದೆ ನೋಡಿ. ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದಿ ಅಪ್ಲಿಕೇಶನ್ ಎಸ್ ಅಂತ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಪ್ಲೀಸ್ ಎಂಟರ್ ದಿ ಕ್ಯಾರೆಕ್ಟರ್ ಶೋನ್ ಎಬೋ ಅಂತ ಇದೆ, ಅದನ್ನು ಹಾಕಿ ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ನೀವು ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಇದು ನೀವು ಪ್ರತಿ ತಿಂಗಳು ಎವ್ರಿ ಮಂತ್ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ.